ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನತೆ ಈ ಸದನದಿಂದ ತಪ್ಪು ಮಾಹಿತಿ ನಿಮಿಷ ಇದು ಮಾನ್ಯ ಮುಖ್ಯಮಂತ್ರಿ ಅವರು ಒಂದ್ ನಿಮಿಷ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತದೆ ಅಧ್ಯಕ್ಷರೇ, ಶ್ರೀರಾಮುಲು ಅವರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಯ್ತು, ಅದು ಚರ್ಚೆ ಯಾರು ಕೊಲೆ ಮಾಡಿದಾನೋ ಆ ಚರ್ಚೆ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬರೋದಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕೊಲೆಯಾಗಿದ್ದಾರೆ, ಕೊಲೆ ಮಾಡಿದ್ದಾನೆ. ಆ ಕೊಲೆ ಮಾಡಿದಾಗ ಆ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ ಮತ್ತೆ ತನಿಖೆ ಅಂತ ಮತ್ತೆ ನೋಡುವ. ಮತ್ತೆ ನೋಡುವ, ಫಿನಿಶ್ ಮಾಡಿ. ಫಿನಿಶ್ ಮಾಡಿ. ಅಧ್ಯಕ್ಷರೇ, ಒಂದೇ ಗಂಭೀರವಾದಂತ ಒಂದು ಅಪಾದನೆ ಮಾಡಿದ್ದಾರೆ ಅಧ್ಯಕ್ಷರೇ. ಅವರು ಇಲ್ಲಿ ಇವತ್ತು ನಮ್ಮ ನಮ್ಮ ಈ ಸರ್ಕಾರ ಯಾರಿಗೂ ರಕ್ಷಣೆ ಕೊಡ್ತಾ ಇಲ್ಲ ಕೂಡ ಅವರು ಸರಿಪಡಿಸಿ ಅಲ್ಲ ನಾಗೇಂದ್ರ ಅವರು ಇದು ಮಾಡಿದ್ರೆ ನಿಮ್ಮ ಬೇರೆ. ಅಧ್ಯಕ್ಷರೇ, ಶ್ರೀರಾಮುಲು ಅವರು ಪಾತಾಳದಲ್ಲಿದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ. ವಿಡಿಯೋ ಇದೆ, ಮತ್ತೆ ನೋಡುವ. ಇಲ್ಲಿ ಚರ್ಚೆ ಮಾಡ್ರೆ ಆಗ್ತಾ ಇದ್ದಾನೆಲ್ಲ. ಸರ್ಕಾರ ಎಲ್ಲಿ ಹುಡುಕ್ತಾರೆ? ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ, ಯಾಕಂದ್ರೆ ಭರತ್ ರೆಡ್ಡಿ ಗನ್ಮ್ಯಾನ್ಗಳೇ ಕೊಲೆ ಮಾಡಿರೋ ಕಾರಣ ಭರತ್ ರೆಡ್ಡಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ ಮೇಲೆ ಎಲ್ಲಿ ಪಾತಾಳದಲ್ಲಿ ಬಚ್ಚಿದ್ರು ಕೂಡ ಹುಡುಕಿ ಇಟ್ಕೊಂಡು ಬರ್ತೀವಿ ಅಂತ ಅವ್ರು ಹೇಳಿರೋದು. ಅಷ್ಟೇ ಆಗ್ಲಿ, ತಪ್ಪು ಮಾಹಿತಿ ಶ್ರೀರಾಮುಲು ಅವ್ರ ಬಗ್ಗೆ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ. ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ 100 ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ. ನಾಳೆ ಇವತ್ತು ನೀನು ಅಲ್ಲ
ನಾನು ವಾಲ್ಮೀಕಿ ಹಗರಣದಲ್ಲಿ ಮಾತಾಡ್ಬೇಡಿ. ಸಾಯ್ತಾನೆ. Once again. ಅಲ್ಲ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅಲ್ಲ ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ. ಹೋಗ್ತಾ ಇಲ್ಲ ನೀವೀಗ ಕೂತ್ಕೊಳ್ಳಿ. 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಮಾಡಿರೋ ಅಲ್ಲ 187 ಕೋಟಿ ಲೂಟಿ ಮಾಡಿರುವಂತ ಕೂತ್ಕೊಳ್ಳಿ 187 ಕೋಟಿ ಲೂಟಿ ಮಾಡಿರುವಂತವನು ನೋಡಿ. ಇವತ್ತು ನನ್ನ ಮೇಲೆ ಸಿಬಿಐ ಕೇಸ್ಗಳು ಆಗೋದಕ್ಕೆಲ್ಲ ಕಾರಣವಾಗಿರುವಂತವನು ಇವತ್ತೇನ್ ಮಾತಾಡ್ತಾನೆ? ಅಲ್ಲ ಅವನು ಭರತ್ ರೆಡ್ಡಿ ಜಬರ್ದಸ್ತ್ ಕೊಡೋದಕ್ಕೆ ಒಂದ್ ಸೆಕೆಂಡ್ ಅಲ್ಲಿ ಒಂದು ಸಮಾಧಾನ ಮಾಡಿಬಿಟ್ಟು ನೀ ಇಲಾಖೆ ಮಾತಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಇದು ಭರತ್ ರೆಡ್ಡಿ ಅಲ್ಲ ಇಲ್ಲಿ. ಅದೇ ಮಾತಾಡ್ತಾವೆ ಸಮಾಧಾನ ಮಾಡಿ ತಾವು ಗಂಭೀರವಾದ ಆಪಾದನೆ ಮಾಡಿದ್ರು. ನಮ್ಮ ಸರ್ಕಾರ ನನಗೆ ಭರತ್ ರೆಡ್ಡಿ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಅವರೇ ಜನ ನೋಡಿ ಒಂದ್ ಸೆಕೆಂಡ್ ಮಾತಾಡಕ್ ಹೋಗ್ಬೇಡಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಅಲ್ಲ ಕೂತ್ಕೊಳ್ಳಿ. ನಾನು ಮಾತಾಡ್ತಾ ಇಲ್ಲ. ನಾನು ಹೇಳಿದ್ದೀನಿ ಇವತ್ತು ಪೆಟ್ರೋಲ್ ಬಾಂಬ್ ನಿಮ್ಮ ಕಾರ್ಯಕರ್ತರು ಸತ್ತಿದ್ರು ಕೂಡ ನೀನ್ ಸಮರ್ಥನೆ ಮಾಡ್ಕೊಂಡ್ರೆ ಯಾವ ಸಂದೇಶ? ಈಗ ನಾನು ಹೇಳಿ ಕೇಳಿ ಕೂತ್ಕೊ ನಾಗೇಂದ್ರ ಆಯ್ತಪ್ಪ ನೀವು ಕೂತ್ಕೊಳ್ಳಿ. ನಾಗಸ್ವಾಮಿ ಅವರೇ ಕೂತ್ಕೊಳ್ಳಿ. ಎಲ್ಲ ಸಮಾನ ಒಂದ್ ಸೆಕೆಂಡ್ ಎಂ ಬಿ ಪಾಟೀಲ್ ಅವ್ರು ಪ್ಲೀಸ್. ಆಯ್ತು ಬೇಡ ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್. ನೀವು ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಯಾಕೆ ಒಂದ್ ಸೆಕೆಂಡ್ ಎಂ ಬಿ ಪಾಟೀಲ್ ಅವರೇ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಒಂದ್ಸ ಕೂತ್ಕೊಳ್ಳಿ. ಯಾರು ಮಾತಾಡಲಿಲ್ಲ. ಎಂ ಬಿ ಪಾಟೀಲ್ ಸುನೀಲ್ ಯಾರು ಕುಲ್ಲಲ್ಲಿರ್ಬೋದು ಏನೇನು ಅತ್ತ ನೀ ಕುಲ್ತ ಮಾಡಲಿ